ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವನಿದೀಗ ಅಪ್ಲೈ ಮಾಡಿದ್ದೀರಾ? ಯಾರು ಅಪ್ಲಿಕೇಶನ್ ಹಾಕೋಕ್ಕಾಗ್ತಾ ಇಲ್ವಾ? 1500-3000 ರೂಪಾಯಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ? ಸೊ ಇವಾಗ ಯಾವ ದುಡ್ಡು ಕೂಡ ಬರಲ್ಲ. ಯಾಕೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ವಿತ್ ಪ್ರೂಫ್ ಸಮೇತ ನಿಮಗೆ ತೋರಿಸ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲ ಮಾಹಿತಿ ತಂದಿದ್ದೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಒತ್ತಿ. ಇದೇ ಥರ ಅಪ್ಡೇಟ್ ಕೊಡ್ತಾ ಇರ್ತೀನಿ ಇವನಿಧಿ ಬಗ್ಗೆ. ಬನ್ನಿ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಕೆಲವರು ಅಪ್ಲಿಕೇಶನ್ ಹಾಕೋಕ್ಕಾಗ್ತಾ ಇಲ್ಲ, ಹೇಗೆ ಅಪ್ಲೈ ಮಾಡೋದು ಅಂತಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲರೂ ಕೂಡ ಇವನಿಧಿ ಅಪ್ಲಿಕೇಶನ್ ಹಾಕ್ಬೋದು, ಯಾವುದೇ ಥರ ರಿಸ್ಟ್ರಿಕ್ಷನ್ ಇಲ್ಲ. ಮತ್ತು ಇಂಪಾರ್ಟೆಂಟ್ ವಿಷಯ ಏನಂದರೆ, ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವುದೇ ಥರ ಡಾಕ್ಯುಮೆಂಟ್ನ ನೀವು ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಡೈರೆಕ್ಟಾಗಿ ಡಾಕ್ಯುಮೆಂಟ್ ಡೀಟೇಲ್ಸ್ನ ಅಪ್ಡೇಟ್ ಮಾಡಿದರೆ ಸಾಕು. ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ಅಪ್ಲಿಕೇಶನ್ ಹಾಕಬೇಕಾದ್ರೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಇವನಿಧಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಆಧಾರ್ ಅಥೆಂಟಿಕೇಷನ್ ಆದಮೇಲೆ ನಿಮ್ಮ ಯೂನಿವರ್ಸಿಟಿ ಡೀಟೇಲ್ ಹಾಕಬೇಕಾದ್ರೆ ಅಲ್ಲಿ ಕೆಲವರಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ, ಅವರಿಗೆ ಡಾಟಾ ಫೆಚ್ ಆಗ್ತಾ ಇಲ್ಲ. ರೀಸನ್ ಏನಪ್ಪ ಅಂದರೆ, ಯಾವ್ಯಾವ ಕಾಲೇಜ್ ಆಟೋನಮಸಲ್ಲಿ ಬರುತ್ತೋ ಅಲ್ಲಿ ನೀವು ಯೂನಿವರ್ಸಿಟಿ ಅಂತ ಸೆಲೆಕ್ಟ್ ಮಾಡಬಾರ್ದು. ಡೈರೆಕ್ಟಾಗಿ ಆ ಲಿಸ್ಟಲ್ಲಿ ನಿಮ್ಮ ಕಾಲೇಜ್ ಇದ್ದರೆ ಡೈರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಆ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನಿಮ್ಮ ರಿಜಿಸ್ಟ್ರೇಷನ್ನ ಹಾಕ್ಬಿಟ್ರೆ, ಆವಾಗ ನೀವು ಡಾಟಾ ಫೆಚ್ ಕೊಟ್ಬಿಟ್ರೆ ಅವಾಗ ಪೂರ್ತಿ ನಿಮ್ಮ ಡೀಟೇಲ್ನ ತೋರಿಸುತ್ತೆ ಅದು. ಸೊ ಈ ಟ್ರಿಕ್ ಗೊತ್ತಿಲ್ಲದೆ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗಿದೆ. ಸೊ ಈ ಟ್ರಿಕ್ನ ಯೂಸ್ ಮಾಡಿ ಯಾರ್ಯಾರು ನಿಮ್ಮ ಫ್ರೆಂಡ್ಸು ಇದೇ ಥರ ಪ್ರಾಬ್ಲಮಲ್ಲಿ ಫೇಸ್ ಮಾಡ್ತಿದ್ದಾರೋ, ಸೊ ಈ ಟ್ರಿಕ್ನ ಅವರಿಗೆ ತಿಳಿಸ್ಕೊಡಿ, ಅವರಿಗೆ ಹೆಲ್ಪ್ ಆಗುತ್ತೆ. ಸರ್ಕಾರದವ್ರು ಏನು ಹೇಳಿದರು ಅಂದರೆ, ರಿಸಲ್ಟ್ ಬಂದ 6 ತಿಂಗಳಾದ್ರೂ ಕೆಲಸ ಸಿಕ್ಕಿಲ್ಲ ಅಂದರೆ ಅವಾಗ 1500 ಇಲ್ಲ 3000 ರೂಪಾಯಿನ ಅಕೌಂಟಿಗೆ ಹಾಕ್ತೀವಿ ಅಂತ ಹೇಳಿದರು. ಸೊ ಇಲ್ಲಿ ಬಿಗ್ ಟ್ವಿಸ್ಟ್ ಏನಪ್ಪ ಅಂದರೆ, ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ಸೊ ನೀವು ಅಪ್ಲಿಕೇಶನ್ ಫಿಲಪ್ ಮಾಡಿದ ಮೇಲೆ, ಪ್ರಿಂಟೌಟ್ ತಗೊಂಡ್ಮೇಲೆ ಅಲ್ಲಿ ಲಾಸ್ಟಲ್ಲಿ ಡೀಟೇಲ್ಸಲ್ಲಿ ಕೊಟ್ಟಿರ್ತಾರೆ, ನೀವು ಸ್ವಲ್ಪ ಗಮನವಿಟ್ಟು ನೋಡಿ. ಸೊ ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ಸರ್ಕಾರದವರು ರಿಸಲ್ಟ್ ಬಂದಿರೋ ಡೇಟ್ನ ಅವ್ರು ಕನ್ಸಿಡರ್ ಮಾಡ್ತಾ ಇಲ್ಲ. ಸೊ ನೀವು ಅಂದ್ಕೋಬೋದು, ರಿಸಲ್ಟ್ ಬಂದಮೇಲೆ 6 ತಿಂಗಳಾದಮೇಲೆ ಜನವರಿಯಿಂದ ದುಡ್ಡು ಬರುತ್ತೆ ಅಂತ ನೀವು ಅಂದ್ಕೋಬೋದು. ಬಟ್ ಆ ದುಡ್ಡು ಖಂಡಿತವಾಗ್ಲೂ ಬರಲ್ಲ. ಸೊ ಸರ್ಕಾರದವರು ಇಲ್ಲಿ ಹೇಗೆ ಕನ್ಸಿಡರ್ ಮಾಡ್ತಿದ್ದಾರೆ ಅಂದರೆ, ಯಾವಾಗ ನಿಮ್ಮ ಯೂನಿವರ್ಸಿಟಿಯವರು PDC ಸರ್ಟಿಫಿಕೇಟ್ನ ಕೊಡ್ತಾರೋ, ಸೊ ಇಲ್ಲಿ ಸರ್ಕಾರದವ್ರು ಹೇಗೆ ಕನ್ಸಿಡರ್ ಮಾಡ್ತಿದ್ದಾರೆ ಅಂದರೆ, ನಿಮ್ಮ ಯೂನಿವರ್ಸಿಟಿಯವರು PDCನ ಕೊಡ್ತಾರಲ್ಲ ಆ ಡೇಟಿಂದ ಅವ್ರು ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ದುಡ್ಡು ನಮ್ಮ ಅಕೌಂಟಿಗೆ ಬರೋದು ತುಂಬ ಲೇಟ್ ಆಗ್ತಾ ಇದೆ. ಯಾಕಂದರೆ ರಿಸಲ್ಟ್ ಬಂದಮೇಲೆ ನಿಮಗೆ ತಕ್ಷಣ PDC ಸಿಗಲ್ಲ. 3-4 ತಿಂಗಳಾದಮೇಲೆ ಯೂನಿವರ್ಸಿಟಿಯವರು PDCನ ಕೊಡ್ತಾರೆ. ಆ ಕೊಟ್ಟಾದಮೇಲೆ ಮತ್ತೆ ನೀವು 180 ಡೇಸ್ ಅಂದರೆ 6 ತಿಂಗಳು ವೆಯ್ಟ್ ಮಾಡಬೇಕು. ಅಷ್ಟರೊಳಗೆ ನಿಮಗೆ ಕೆಲಸ ಸಿಕ್ತು ಅಂದರೆ ಈ ದುಡ್ಡು ನಿಮ್ಮ ಅಕೌಂಟಿಗೆ ಬರಲ್ಲ. ಬಟ್ ನಿಮಗೆ ಏನಾದ್ರು ಈ ಕೆಲಸ ಸಿಗಲಿಲ್ಲ ಅಂದರೆ 6 ತಿಂಗಳಾದಮೇಲೆ ಸರ್ಕಾರದವರು DBT ಸ್ಟೇಟಸ್ನ ಅಪ್ರೂವ್ ಮಾಡ್ತಾರೆ. ಆವಾಗ ನಿಮ್ಮ ಅಕೌಂಟಿಗೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಎಲ್ಲರೂ ನೀವು ಅಂದ್ಕೊತಿರ್ತೀರ ಜನವರಿ 12ನೇ ತಾರೀಕಿಂದ ಎಲ್ಲರಿಗೂ ಹಣ ಬರುತ್ತೆ ಅಂತ. ಅದು ಕಂಪ್ಲೀಟ್ಲಿ ಡೌಟ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನಾನು ಹೇಳಿದ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್.